ಇದು ನಮ್ಮಲ್ಲೇ ಬಿಟ್ಟಂತಹ ಹಲಸಿನ ಮರದ ಕಾಯಿಗಳು. ಇಂಥ ಮರಗಳು ಸುಮಾರು ನಮ್ಮನೆಯಲ್ಲಿ ಭಾಳ ರೀತಿಯ ಒಂದು 10ರಿಂದ 12 ಮರಗಳು ಉಂಟು. ಎಲ್ಲ ಮರದಿಂದ ಸೇರಿ ಒಂದು 300ರಿಂದ 400 ಕಾಯಿಗಳು ಬಿಟ್ಟಿರುತ್ತೆ. ಆದರೆ ಈ ಜೂನ್ ತಿಂಗಳ ಆದ್ದರಿಂದ ಹಣ್ಣುಗಳನ್ನು ನಾವು ಇದನ್ನು ಹೆಚ್ಚಾಗಿ ಬಳಸುವುದಿಲ್ಲ. ಇದೆಲ್ಲ ಹಣ್ಣುಗಳು ಕೂಡ ಪ್ರಾಣಿ ಪಕ್ಷಿಗಳಿಗಾಗಿ ನಾವು ಬಿಟ್ಟಿರುತ್ತೇವೆ. ಇದು ಸಾಧಾರಣವಾದಂಥ ನಮ್ಮದು ಮನೆಯಲ್ಲಿ ನಡ್ಕೊಂಡು ಬಂದಂಥ ಪದ್ಧತಿ ಅಂತಲೇ ಹೇಳ್ಬೋದು. ಪ್ರಾಣಿ ಮತ್ತು ಪಕ್ಷಿಗಳಿಗಾಗಿ ಎಲ್ಲ ಹಣ್ಣುಗಳು ಕೂಡ ನಾವು ಮರದಲ್ಲೇ ಬಿಟ್ಟಿರ್ತೀವಿ. ಈಗ ನೋಡ್ಬೋದು ಎಷ್ಟೊಂದು ಹಣ್ಣುಗಳು ಹಾಳಾಗಿ ನಿಮಗೆ ಈ ಮರಗಳಲ್ಲೇ ನಾನು ತೋರಿಸಲಿಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಎಲ್ಲ ಹಣ್ಣುಗಳು ನಮ್ಮ ಸುತ್ತಮುತ್ತಲಿರುವಂತಹ ಕಾಡು ಪ್ರಾಣಿ ಮತ್ತು ಹಕ್ಕಿಗಳು ಮತ್ತು ಮಂಗಗಳಿಗಾಗಿ ನಾವು ಮೀಸಲಾಗಿ ಇಟ್ಟಂಥ ಹಣ್ಣುಗಳು ಅಂತಲೂ ನಾವು ಹೇಳ್ಬೋದು. ಇದು ನಮ್ಮ ಈ ಮಲೆನಾಡಿನ ಭಾಗದಲ್ಲಿ ಹೆಚ್ಚಾಗಿ ಇದನ್ನು ಹಲಸೆ ಹಣ್ಣಿನ ಕಡುಬು ಮತ್ತು ಇಡ್ಲಿ ಇನ್ನಿತರ ಪದಾರ್ಥಗಳಿಗಾಗಿ ಬಳಸ್ತಾರೆ. ಆದರೆ ನಮಗೆ ಇದನ್ನು ಯಾರಿಗೂ ಕೊಡಬೇಕು ಅಂತೇಳಿ ಆದರೂ ಕೂಡ ಇದನ್ನು ಹತ್ತಿ ಕೀಳಲಿಕ್ಕೆ ಕೂಡ ಆಗೋದಿಲ್ಲ ಮತ್ತು ಯಾರೂ ಇದನ್ನು ಹೆಚ್ಚಿನ ರೀತಿಯಿಂದ ಒಯ್ಯಲಿಕ್ಕೆ ಕೂಡ ಇಷ್ಟಪಡೋದಿಲ್ಲ. ಇದೆಲ್ಲ ಹಣ್ಣುಗಳು ನಮ್ಮ ಸುತ್ತಮುತ್ತಲೆಲ್ಲ ಕಾಡಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗಾಗಿ ನಾವು ಅವಕ್ಕಾಗಿ ಬಿಟ್ಟಂತಹ ಹಣ್ಣು ಅಂತಲೂ ನಾವು ಇದನ್ನು ಹೇಳ್ಬೋದು.